ಯಾವ್ದಕ್ಕೋ to my favorite girl who's not my girlfriend but still gives me butterflies sometimes. Wow, sikto. Huh? Hello. Hey. Oi. Hi. Hi. ಅಣ್ಣನ್ ಬೆನ್ ಸರ್ವಿಸ್ 1.5 ಲಕ್ಷ, ಸ್ಟಾರ್ ಬಕ್ಸ್ 2 ಲಕ್ಷ, ಅಲ್ಲೇ 3.5 ಲಕ್ಷ ಆಗೋಯ್ತು. ಇನ್ನೇನು ಕಿತ್ತು ತಿನ್ನೋಬಿಡತ್ತಾನ. ನೋಡು, ಒಂದು ಬೆಂಚ್ ಕೊಡ್ಸಿದೀನಿ, 16 Pro Max ಕೊಡ್ಸಿದೀನಿ, ಸ್ಟಾರ್ ಬಕ್ಸ್ ಅಲ್ಲಿ ಗ್ರೀನ್ ಟೀ ಕೊಡ್ಸಿದೀನಿ. ಗ್ಲೌಸ್ ಹಾಕೊಂಡೆ ಮಾಡ್ತಾರೆ, ಗ್ಲೌಸ್ ಹಾಕೊಂಡೆ ಮಾಡ್ತಾ ಇದ್ದೀರಾ? ಕಂಟಿನ್ಯೂ. ನೀನ್ ಕಳ್ಸು ನೋಡೋಣ. ನಿಮ್ ದಪ್ಪಯ್ಯ ಅಂತೀನಿ. ಬಂತು. ಆ ಕಡೆಯಿಂದ ಈ ಕಡೆಯಿಂದ ಗುಡ್ ಮಾರ್ನಿಂಗ್ ಬೇಬಿ. ಶಿಟ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಿಮ್ಮ ಅಜ್ಜಿ ಅವಾಗಿಂದ ವೇಟ್ ಮಾಡ್ತಾ ಇದೀನಿ, ರಿಪ್ಲೈನೇ ಇಲ್ಲ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ದೊಡ್ಡಪ್ಪನ ಕಾರಿಂದ. ಸೊ ಇವಾಗ ನಾವೆಲ್ಲ ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಅಣ್ಣನ ಕಾರ್ ಸರ್ವಿಸ್ ಬಿಡಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದೀವಿ ಗೈಸ್. ಅವ್ನ್ಗೆ ಏನ್ಕೆ ಅಂತಾನೆ ಗೊತ್ತಿರ್ಲಿಲ್ಲ. ಪರ್ಫ್ಯೂಮ್ ಹಾಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಎಲ್ಲ ಬಂದ ಅವ್ನು. ಯಾವ್ದೋ ಟೆಕ್ಕಿ ಬೇಬ್ನ ಮೀಟ್ ಮಾಡಿಸ್ತೀನಿ ಅಂತ ರೆಡಿ ಆಗ್ಬಿಟ್ಟು ಮಚ್ಚ ಆಚೆ ಹೋಗೋಣ ಅಷ್ಟೇ. ಎಲ್ಲಿಗೆ ಏನು ಅಂತ ಹೇಳಿಲ್ವಲ್ಲ, ಅದಕ್ಕೆ ಹಂಗೆ ರೆಡಿ ಆಗಿ ಬಂದವನೆ. ಓಕೆ ಗೈಸ್, ಇವಾಗ ನಾವು ಅಲ್ಲೋಗಿ ಕಾರ್ ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಕಾರ್ ಬಿಟ್ಬಿಟ್ಟು ವಾಪಸ್ ಬರೋದು ಅಷ್ಟೇ, ಇನ್ನೇನಿಲ್ಲ ಸದ್ಯಕ್ಕೆ. ಕ್ಯಾಬಲ್ಲಿ. ಸೊ ಅಲ್ಲಿ ನಮ್ಮ ಇದು ಯಾರಾದ್ರು ನಿತಿನ್ ಬ್ರೋಕ್ ಶಾಪಿಂಗ್ ಮಾಡಿರೋದು ಬ್ಯಾಂಕಾಕಲ್ಲಿ ಕೊಟ್ಟೆ ಇಲ್ಲ ಗೈಸ್. 3 ಸರಿ ಸಿಕ್ಕವ್ರು, 3 ಸರಿನೂ ಕಾಗೆ ಹಾರಿಸ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟು. ಇವಾಗ ಅದಕ್ಕೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಬನ್ನಿ. ಅಣ್ಣೊಂದು ಸ್ಟಾರ್ ಬಕ್ಸ್ ನೋಡಿ ಗೈಸ್, ನೋಡಿ ಇದು ಕೊಡೆ ಗುರು, ಒಂದ್ಸರಿ ನೋಡ್ಬೋದಾ? ನೋಡಿ, ಸ್ಟಾರ್ ಬಕ್ಸ್ ಇಲ್ಲ ಅಂದ್ರೆ ಕಾರಲ್ಲಿ ಏನೂ ಇಲ್ಲ ಮಚ್ಚ. ಅದಲ್ಲಿ ನಾವು ಒಂದ್ ತಗೊಳೋದು 3 ಜನ ಫೋಟೋ. ಗೈಸ್ ಇವಾಗ ಒಂದು ಕೆಲಸ ಮಾಡೋಣ ಮಚ್ಚ, ಇದನ್ನೇ ಫೋಟೋ ಹಾಕೋಣ ಖಾಲಿ ಗ್ಲಾಸ್. ಯಾರಿಗೆ ಗೊತ್ತಾಯ್ತದೆ ಇದು ರೈತಾ ಇಲ್ವಾ ಅಂತ. ಹೊಸ ಮಗ್ ಅಂತ ಯಾವ್ದು ದಿವಾಲಿಗೆ ಒಂದು ಮಗ್ ಬೇರೆ ತಗೊಂಡು ಗೈಸ್. ನೋಡಿ ಈ ತರದೊಂದು ಫುಲ್ ಶೋಕೇಸ್ ಹೊಲ್ದಿರ್ಬೋದು ದೊಡ್ಡಪ್ಪನ ಮನೇಲಿ ಸ್ಟಾರ್ ಬಕ್ಸ್ ಅಂತ. ಯಾವಾಗಾದ್ರೂ ಒಂದ್ಸರಿ ರೈಡ್ ಇಕ್ಬಿಟ್ಟು ಎಲ್ಲ ತುಂಬ್ಕೊಂಡ್ಬಂದ್ಬಿಡ್ತೀನಿ. ಇನ್ನೊಂದು ಮ್ಯಾಟ್ರ್ ಗೊತ್ತಾ, ಈಗ ಡ್ರೈವಿಂಗ್ ಮಾಡ್ತಾ ಒಂದ್ಸತಿ 2,000 ಲೋಡ್ ಮಾಡಕ್ ಹೋಗಿ 20,000 ಲೋಡ್ ಮಾಡ್ಬಿಟ್ಟೆ. ಈಗ ಮೊನ್ನೆ ರೀಸೆಂಟ್ ಸ್ಟಾರ್ ಬಕ್ಸ್ಗೆ ಹಿಂಗೆ ಇವ್ರದ್ದು ಸ್ಟಾರ್ ಬಕ್ಸ್ ಜೊತೆ ಟೈಅಪ್ ಆಗಿದಾರಲ್ಲ. ಸೊ ಇಯರ್ಲಿ ಒಬ್ಬ ಆವರೇಜ್ IT ಎಂಪ್ಲಾಯ್ದು ಪ್ಯಾಕೇಜ್ ಅದು. ಡಿಸ್ಕ್ಲೋಸ್ ಮಾಡಲ್ಲ. ಸ್ಟಾರ್ಟರ್ ಫ್ರೆಶರ್ದು ಒಂದು IT ಕಂಪ್ನಿ ಪ್ಯಾಕೇಜ್ ಇವರು ಸ್ಟಾರ್ ಬಕ್ಸ್ ಕಾರ್ಡ್ಗೆ ಲೋಡ್ ಮಾಡೋದು. ಒಂದು ಹೋದ ವರ್ಷ, ಈ ವರ್ಷ ಮೋಸ್ಟ್ಲಿ ಇನ್ಕ್ರಿಮೆಂಟ್ ಆಗಿರ್ಬೋದು. ಮೋಸ್ಟ್ಲಿ ಅದು 50% 60% ಇನ್ಕ್ರಿಮೆಂಟ್ ಆಗಿರ್ಬೋದು, ಹೇಳಕ್ಕಾಗಲ್ಲ. ನೋಡಿ ಅಂಡ್ ನಮ್ಗೆ ಹೇಳ್ತಾರೆ ನಿಮ್ ತರ ನಾವೇನು ಮಾಡಲ್ಲ ಅಂತ. ನಮ್ ತರ ಏನಾದ್ರು ಮಾಡಿದ್ರು ಅಷ್ಟ ಆಯ್ತಾ ಇರಲಿಲ್ಲ ಗುರು. ನಮ್ ತರ ಏನು ಮಾಡಲ್ಲ ಅಂದ್ರೆ ತಿನ್ನಲ್ಲ ಉಣ್ಣಲ್ಲ ಅಂತ. ಬ್ಯಾಂಕಾಕ್ ಟ್ರಿಪ್ ನಾನು ವರ್ಷ ಪೂರ್ತಿ ಸ್ಟಾರ್ ಬಕ್ಸ್ ಖರ್ಚು ಮಾಡ್ತೀನಪ್ಪ. ಚಾನ್ಸೇ ಇಲ್ಲ. ನೀನ್ ವರ್ಷದ ಪೂರ್ತಿ ನಮ್ ಬ್ಯಾಂಕಾಕ್ ಟ್ರಿಪ್ ಆಗಿಲ್ಲ. ಅಣ್ಣನ್ ಬೆನ್ ಸರ್ವಿಸ್ 1.5 ಲಕ್ಷ, ಸ್ಟಾರ್ ಬಕ್ಸ್ 2 ಲಕ್ಷ, ಅಲ್ಲೇ 3.5 ಲಕ್ಷ ಆಗೋಯ್ತು. ಇನ್ನೇನು ಕಿತ್ತು ತಿನ್ನೋಬಿಡತ್ತಾನ. ನೋಡಿ ಹೆಂಗ್ ಸ್ಟ್ರೈಟ್ ನಂಗೆ ಗೊತ್ತಿರೋರೊಬ್ರಿಗೆ ಯಾರಿಗೂ iPhone 17 Pro ಬೇಕಿತ್ತಂತೆ US ಇಂದ. ಸೊ ಅದಕ್ಕೋಸ್ಕರ ಅವ್ರಿಗೆ ಬುಕ್ ಮಾಡ್ತಾ ಇದೀನಿ. ನೋಡಿ ನಮ್ಮ ಅಕ್ಕ ಬರ್ತಾವ್ರೆ, ನಾನೇ ತಗೊತಾ ಇಲ್ಲ ಗೈಸ್ ಈ ಸರಿ. ನೋಡಿ $1,099 ಡೆಲಿವರ್ಸ್ ಟುಮಾರೋ ಬುಕ್ ಮಾಡ್ತಾ ಇದ್ದೀನಿ. ಈ ಟ್ರಾಫಿಕಲ್ಲಿ ಇನ್ನೇನು ಮಾಡೋದು ಇಲ್ವಾ? ಕೊಡ್ಸಿಲ್ವಾ 16 Pro Max? ಇನ್ನೇನು ಬೇಕು ನಿಂಗೆ? ನೋಡು, ಒಂದು ಬೆಂಚ್ ಕೊಡ್ಸಿದ್ದೀನಿ, 16 Pro Max ಕೊಡ್ಸಿದ್ದೀನಿ, ಸ್ಟಾರ್ ಬಕ್ಸ್ ಅಲ್ಲಿ ಗ್ರೀನ್ ಟೀ ಕೊಡ್ಸಿದ್ದೀನಿ. ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಗೈಸ್ ಬಂದು ರೀಚ್ ಆದ್ವಿ. ದೊಡ್ಡಪ್ಪನ ಕಾರ್ ಇನ್ಸ್ಪೆಕ್ಷನ್ ಮಾಡ್ತಾ ಅವ್ರೆ. ನೋಡಿ
ಏನು ಎಷ್ಟು ಉದ್ದ ಆಯ್ತು ಗುರು ಇದು. ಹಾಂ ಹಾಯ್ ಸರ್ ಫಿಯೋನಾ. ಅಯ್ಯೋ ಗುಡ್ ಗರ್ಲ್ ಫಿಯೋನಾ, ಗುಡ್ ಗರ್ಲ್ ನೋಡಿ ಎಷ್ಟು ಫ್ರೆಂಡ್ಲಿ ಆಗಿದ್ದಾವೆ. ಘಟ ಕಾರ್ ಬಿಟ್ಟಾಯಿತು. ಇಲ್ಲಿ ನೋಡಿ ಎಷ್ಟು ಸೂಪರ್ ಬೈಕ್ಸ್ಗಳಿದೆ ಗೈಸ್. ದುಕಾಟಿ ಎಲ್ಲ ಇದೆ. ಹಾಂ ವಾ ಕ್ರೇಜಿ, ಎಷ್ಟು ಸೂಪರ್ ಬೈಕ್ಸ್ಗಳು ನೋಡಿ. ವಯಸ್ಸಂಗಿಂದ ಹಿಡ್ದು ಓ ಲೆಜೆಂಡ್ ನೋಡಪ್ಪ 350. ವಾ ಎಂಥ ಗಾಡಿ ಗೊತ್ತಾಗೈಸಿದು. ಗಾಡಿ ಬಗ್ಗೆ ಗೊತ್ತಿರೋರು ಮಾತ್ರ ಐಡಿಯಾ ಇರ್ತೈತೆ. ನೋಡಿ ಯಾವ ಥರ ಇದೆ. ಯಾವುದೋ MH ರಿಜಿಸ್ಟ್ರೇಷನ್ ಏಪ್ರಿಲಿಯಾ. ಇನ್ನು ಮುಂದೆ ಥರ 3 ಬೈಕ್ ಐತೆ. ಹಾರ್ಲಿ ಡೇವಿಡ್ಸನ್ ನೋಡಿ ಎಲ್ಲ ಬಿಚ್ಚಿದ್ದಾರೆ. 1200cc ಇಂಜಿನ್ ಇದು. ಹೆಂಗೈತೆ ಇದು ನೋಡಿ. ಇದು ದುಕಾಟಿ ಆಫ್ ರೋಡರ್ ಇದು. ಇಷ್ಟೆಲ್ಲ ಆಕ್ಸಿಡೆಂಟ್ ಗಾಡಿ ಅನ್ಸುತ್ತೆ. ಇಯರ್ ಕಮ್ಸ್ 135 RX. ಇದು ಲೆಜೆಂಡ್ ಗಾಡಿನೇ ಗೈಸ್. 350 ಇವಾಗೆಲ್ಲ ಎಷ್ಟು ಲಕ್ಷಕ್ಕೆ ಹೋಗೋದು ಗೊತ್ತಾ ಗುರು? ಇದೆಷ್ಟಿರ್ಬೋದು ಹೇಳಿ ಗುರು ಇವಾಗ? ಇದು 11 ಲಕ್ಷ. 11 ಲಕ್ಷ? 11 ಲಕ್ಷ ಕೊಟ್ಟು ತಗೊಂಡವ್ರ? ಜಾಸ್ತಿ ಆಯ್ತು. ಕೆಲಸ ಮಾಡಿ ಫೈನಲ್ ಆಗಿಲ್ಲಿ 959 ಫೋಕ್ ಆಯಿಲ್ ಆಗ್ತದೆ. ಫೋಕ್ ಆಯಿಲ್ ತಾನೇ ರಿಪ್ಲೇಸ್ ಮಾಡ್ತಾ ಇರೋದು ನೀವು? ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋ ಸಮಯ. ಆ್ಯಂಡ್ ಇದು ಇವತ್ತಿನ ನಮ್ಮ ಮೀಲು ನೋಡಿ. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ಇದು ನೋಡಿ, ಇದು ಯಾರು ಕೊಟ್ಟಿರೋದು ಅಂತ ಗೊತ್ತಿಲ್ಲ, ಯಾರೋ ಕೊಟ್ಬಿಟ್ಟು ಹೋದ್ರು ಅಂತ ಹೇಳಿದ್ರು. ಎರಡೂ ಇವತ್ತೇ ಕೊಟ್ಬಿಟ್ಟು ಹೋದ್ರು, ಒಂದಾದ್ಮೇಲೆ ಒಂದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರು ಕೊಟ್ಟಿದ್ದೀರಾ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದಿಲ್ಲೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಇಲ್ಲ ಅಂದರೆ ಸನ್ಲೈಟ್ ಬೇಕು ಅಂದರೆ ಆಚೆ ಇಟ್ಟಿರ್ತೀನಿ. ಹಾಗೆ ಯಾರು ಕೊಟ್ಟಿದ್ದು ಅಂತ ಹೇಳ್ರಿ, ಕಮೆಂಟ್ ಹಾಕ್ರಿ. ಹೆಸರು ಗೊತ್ತಿಲ್ಲ ನಮ್ಮ ಇವನಿಗೆ, ಮುಕುಂದ್ಗೆ ಹೆಸರು ಕೇಳೇ ಇಲ್ಲ, ಅವನು ಹಂಗೆ ಇಸ್ಕೊಂಡ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬನ್ನಿ ಫಸ್ಟ್ ಊಟ ಮಾಡೋಣ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದು ಜಿಮ್ಗೆಲ್ಲ ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳಿತ್ತು, ಆ ಕೆಲಸಗಳೆಲ್ಲ ಮುಗಿಸಿ ಆನ್ ದ ವೇ. ಇವಾಗ ಜಿಮ್ಗೆ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ಮಾರ್ನಿಂಗ್ ಮೋಟಿವೇಶನ್ ಕೊಡ್ತೀನಿ ಕೇಳಿ. ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ನೀವೇ ಕೇಳ್ಕೊಳ್ಳಿ, ನಾನು ನಿಮ್ಮದಿಯಾಗಿ ನಿದ್ದೆ ಮಾಡೋದನ್ನ ನಂಗೆ ನಿದ್ದೆ ಬಂತ ಅಂತ. ಸೊ ಇದು ಮೇನ್. ನೀವು ಯಾವಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಜೀವನದಲ್ಲಿ ಅಂತ, ಯಾವುದೇ ಟೆನ್ಷನ್ ಇಲ್ಲದೆ ಯಾವುದೂ ಇಲ್ಲದೆ, ಆವಾಗ ನೀವು ಜೀವನದಲ್ಲಿ ಮುಂದೆ ಬರ್ತಾ ಇದ್ದೀರಾ, ನೀವು ಜೀವನದಲ್ಲಿ ನೆಮ್ಮದಿಯಾಗಿದ್ದೀರಾ, ನೀವು ಜೀವನದಲ್ಲಿ ಖುಷಿಯಾಗಿದ್ದೀರಾ ಅಂತ. ಯಾವ ವ್ಯಕ್ತಿ ಅವ್ನು ನಿದ್ದೆನೇ ಬರ್ತಾ ಇಲ್ಲ, ತಲೆಯಲ್ಲಿ 1000 ಯೋಚನೆ, ಅದು ಇದು, ಬೆಳಗ್ಗೆ ಹಂಗೆ ಮಾಡಬೇಕು, ನಾಳೆ ಹಿಂಗೆ ಮಾಡಬೇಕು, ಅದಾದ್ರೆ ಹಿಂಗಾಗ್ಬಿಡುತ್ತೆ, ಇದಾದ್ರೆ ಹಿಂಗಾಗ್ಬಿಡುತ್ತೆ ಅನ್ನೋ ಟೆನ್ಷನಲ್ಲೇ ಜೀವನ ಮಾಡ್ತಾನಲ್ಲ, ಅವನು ಯಾವುದೇ ಕಾರಣಕ್ಕೂ ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಸೊ ಆದಷ್ಟು ಪೀಸ್ ಆಫ್ ಮೈಂಡ್ನ ಇಟ್ಕೊಳ್ಳಿ. ಬೆಳಗ್ಗೆ ನೀವು ಎದ್ದರೆ ನಿಮಗೆ ಖುಷಿ ಇರಬೇಕು, ಓ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ, ಇವಾಗ ಗೆದ್ದೆ, ಇವತ್ತಿನ ಕೆಲಸ ನೋಡಬೇಕು ಅನ್ನೋ ಥರ. ಸೊ ಯಾಕಂದರೆ ರಾತ್ರಿ ನಿದ್ದೆನೇ ಬರಲ್ಲ ಗೈಸ್. ಈ ಟೆನ್ಷನ್ಗಳು, ಪೀಸು, ಕಮಿಟ್ಮೆಂಟ್ಸ್ಗಳಿತ್ತು ಅಂತ ಹೇಳಿದ್ರೆ, ಅದು ಯೂಶಲಿ ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಇದ್ದೇ ಇರುತ್ತೆ ಜಾಸ್ತಿ. ಸೊ ಟೆನ್ಷನಿಂದನೇ ಅರ್ಧ ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಅದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಆದಷ್ಟು ಫೈಂಡ್ ಪೀಸ್, ನೆಮ್ಮದಿನ ಹುಡ್ಕೊಳ್ಳಿ. ನಿಮಗೆ ನೀವೇ ಏನು ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ, ದಿನ ಇದನ್ನು ಮಾಡಿದ್ರೆ ಸರಿ, ಅದನ್ನು ಮಾಡಿದ್ರೆ ಸರಿ ಅನ್ನೋದಕ್ಕಿಂತ ನನಗೆ ಏನು ಸರಿ ಅನಿಸುತ್ತೆ, ಏನು ನೆಮ್ಮದಿ ಸಿಗುತ್ತೆ, ಒಳ್ಳೇದ್ರಲ್ಲಿ ಕೆಟ್ಟದ್ರಲ್ಲ. ಸೊ ಇದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಈ ಒಂದು ದಿನನ ಶುರು ಮಾಡೋಣ ಬನ್ನಿ. ನಮ್ಮಣ್ಣ ಏನೋ ಮಾಡ್ತಾವ್ರೆ, ಮೊಟ್ಟೆ ಬಿಡಿಸ್ತಾವ್ರೆ. ಆದರೂ ಗೈಸ್ ನೋಡಿ, ಗಿಡ ಸಾಕಾಗಿದೆನಾ. ಚಿಯರ್ಸ್ ಗೈಸ್. ಖಾಲಿ ಇನ್ನೇನೊಂದು ಸ್ವಲ್ಪ ಇದೆ ಅಷ್ಟೇ, ಮುಗಿಸ್ಕೊಂಡು ಜಿಮ್ಗೆ ಹೋಗೋದು ಬನ್ನಿ. ತರಕಾರಿ ಈರುಳ್ಳಿ, ಬೆಳ್ಳುಳ್ಳಿ, ಬೆಂಡೆಕಾಯಿ, ಮೆಣಸಿನ್ಕಾಯಿ. ಗೈಸ್ ಜಿಮ್ ಮಾಡ್ತಾ ಇದ್ದೆ, ಡೈರೆಕ್ಟ್ ಜಿಮ್ಗೆ ಬಂದ್ಬಿಟ್ಟು ನೋಡಿ. ಊಟ ಏನೇ ಸಿಕ್ಕಿದ್ರಲ್ಲ ಅವರೇ ತಂದುಕೊಟ್ರು, ಸಿಕ್ಕಾಬಿಟ್ಟೆ ಖುಷಿ. ಥ್ಯಾಂಕ್ ಯು. ಸೇಫ್ ಆಗಿರಲಿ. ವಾಪಸ್ ಬ್ಯಾಕ್ ಟು ವರ್ಕೌಟ್. ಸುಸ್ತಾಗ್ತಾ ಇದೆ. ಇವನೇನೋ ಅಲ್ಲಾಡಿಸ್ತಾನೆ 7 kg ಇಟ್ಕೊಂಡು. ಅಣ್ಣ ಏನು ಅಲ್ಲಾಡಿಸ್ತಾ ಇದ್ದೀರಾ? ನಿದ್ದೆ ಆಯ್ತಾರೆ ಮೇಲೆ. ಎದ್ದು ಮಲಗಿದ್ದು ಎದ್ದು ಬಂದೆ. ನೀನ್ ತಮ್ಮ ಇನ್ನ ಇದ್ದೇ ಇಲ್ಲ. ಬರೀ ಇಂಥದೆಯಾ? ಇನ್ಶರ್ಟ್ ಬೇರೆ ಮಾಡ್ಬಿಟ್ಟು ನೋಡಿ. ಇವತ್ತು ನಮ್ಮ ಅನುಷಾ ಮೇಡಮ್ ನಾವು ಕಾಣಿಸ್ತಾ ಇಲ್ಲ ಇವತ್ತು. ಯಾಕೋ ಬೇಗ ಹೊರಟೋಗಿದ್ದು. ಫಿಗರ್ನ ನೀವು ನಮ್ಮ ಟ್ರಿಪ್ಪಲ್ಲಿ ನೋಡಿರ್ತೀರಾ. ಹಾಂ ನೋಡಿ, ಯಾವ ರೇಂಜಿಗೆ ನಾವು ಥೈಲ್ಯಾಂಡ್ಗೆ ಹೋಗಿ ಬರೋ ಅಷ್ಟ್ರಲ್ಲಿ ಬಾಡಿ ಮಾಡಿಬಿಟ್ಟವ್ರೆ. ಬೆಳಗ್ಗೆ ಕಾರ್ಡಿಯೋ, ಸಂಜೆ ವರ್ಕೌಟು. ಹೆಂಗಿದೆ ಗುರು ನೀನು, ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ಘಟ ಕಣ್ಣಂಗೆ ಕಾಣಿಸ್ತಾ ಇದೆಯಾ? ನಾನಲ್ಲ ಮಾಡಿ ಇನ್ಶರ್ಟ್ ಮಾಡ್ಕೊಂಬಂದವ್ರ ಅಣ್ಣ. ಓ ಮಕ ಎಲ್ಲ ಒರೆಸ್ಕೋತವ್ರೆ.
ಬೇಕಾಗಿರೋದ್ ನೋಡ್ಸ್ಕೊ ಫಸ್ಟು. ಸ್ಟಾಪ್ ಹತ್ತವನೆ ಬಂದಿದ್ದೆ. ಓಕೆ ಓಕೆ ಮಾಡಿ ಅಣ್ಣ. ಗ್ಲೌಸ್ ಹಾಕೊಂಡೆ ಗ್ಲೌಸ್ ಹಾಕೊಂಡೆ ಮಾಡ್ತಾ ಇದ್ದೀರಾ? ತೆಗೀರಿ. ಯೋ ಹುಷಾರಯ್ಯ, ಪ್ಯಾಂಟ್ ಕಿಂಟ್ ಅರ್ಧೋಗ್ಬಿಟ್ಟತ್ ಪ್ರೆಷರ್ಗೆ ಹಿಂದೆಯಿಂದ. ಇವಾಗ ಬಂದು ಬಾ ಮಾಡ್ಲಿ ಮಾಡ್ತೀನಿ ನೀನ್ ಮಾಡ. ಸಕ್ಕು ನಾವೇ ಬೇಕು, ಜಾಗನೂ ನಾವೇ ಕೊಡ್ಬೇಕು. ಬಿಟ್ರೆ ಇಟ್ಕೊಂಡು ನೀನೇ ಆರಿಸ್ಕೊಡ್ಬೇಕ. ಜಂಪ್ ನೀನೇನು ಅನ್ಕೋಬೇಡ. ಗೈಸ್ ನೋಡಿ, ಇವತ್ತು ನಮ್ಮ ಮನೇಲಿ ಅಡುಗೆ ಬಂದು ದಾಲ್ ಮತ್ತು ರೈಸ್ ಆ್ಯಂಡ್ ಚಿಕನ್. ಸೊ ನನಗೆ ಮೀಲ್ಸ್ ಬಂದಿದೆ ಮೇಡಿಕೆ. ಸೊ ಬನ್ನಿ, ಬ್ಯಾಟಿಂಗ್ ಶುರು. ಹೆಂಗೈತೆ? ಚೆನ್ನಾಗೈತೆ. ಊಟ ಎಲ್ಲ ಮಾಡ್ಬಿಟ್ಟು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಷ್ಟೊತ್ತಿಗೆ ಅಣ್ಣ ಕಾಂಟೆಂಟ್ ಕೊಡಕ್ಕೆ ಪಾಪ ಅವ್ರ ಮನೆಯಿಂದ ಬಂದಿದ್ದಾರೆ, ಸುವಾಗಣ್ಣ. ಸೊ ಇವಾಗ ಏನಂತ ಹೇಳಿದ್ರೆ ಕಾಂಟೆಂಟ್ ಇವತ್ತೇನೋ ಬ್ಲಾಗ್ ಅಲ್ಲಿ ರಿವೀಲಿಂಗ್ ಮ್ಯಾಡಿ ಚಾಟ್ಸ್. ಇಮ್ಯಾಜಿನ್ ಮಾಡ್ಕೊಂಡ್ರೆ ನಗು ಬರ್ತೈತಲ್ಲ. ಸುವಾಗ ಗೊತ್ತ ನೀರು ಯಾರ ಹೆಸರು ಹೇಳ್ಬೇಡ ಮಚ್ಚ, ಹಂಗೆ ಹೋಗುದು. ಹಾರ್ಟ್ ಮಾರ್ನಿಂಗ್ ವಾಟ್ ಯು ಡೂಯಿಂಗ್? ಗೆಟಿಂಗ್ ರೆಡಿ ಫಾರ್ ಜಿಮ್ ಫೋಟೋ ಬರಕ. ಊಟ ಇಲ್ಲ, ಒಂದೇ ಸಲ ಊಟ ಕೇಳಿದ್ರೆ ಊಟ ಎರಡು ಒಟ್ಟಿಗೆ. ನಿಂದು ಈಗ ಕುಕ್ ಮಾಡ್ತಾ ಇದೀವಿ ದಾಲ್. ನಿಂಗೆ ರೈಸ್ ಬಿಟ್ರೆ ಬೇರೆ ಏನು? ಹೌದಾ? ಓಕೆ. ನೀನ್ ಏನ್ ಡೂಯಿಂಗ್? ಕ್ಲಾಸ್ಗೆ ಹೊರಟೆ. ಓಕೆ ಅಮ್ಮ, ಫ್ರೀ ಆದ್ಮೇಲೆ ಕಾಲ್ ಮಾಡು. ಓಕೆ ಸರಿ, ನೆಕ್ಸ್ಟ್ ಚಾಟ್ ಹೋದು ಬೇರೆದು ಒಂದೇನಾ? ಇಲ್ಲ ಇನ್ನೊಂದು ಇರ್ತದೆ ಹುಡುಕಿ ಯಾವ್ದಾದ್ರು. ಸಿಕ್ತು. ಕ್ಲಾರಿಟಿ ಆಸ್ಮೋ ಪಾಕೆಟ್ ಅಲ್ಲೇ ಲೈಟ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಟಿನ್ಯೂ. ನೋಡಿ ಶ್ರೀರಾಮ್ ಕೃಷ್ಣ ಹೆಂಗ್ ಕೂತವನೆ. ಹಲೋ, ಹೇ, ಓಯ್, ಹಾಯ್ ಹೇಳ್ರೋ. ಹಂಗೆ ಮಚ್ಚ ಅವ್ನು ಕಳ್ಸಿರೋದು. ಸಾಕು, ಟಿವಿ ನೋಡಿದ್ದು. ನೀನ್ ಯಾವಾಗಪ್ಪ ಹೋಗಿದೆ ಹೇಳ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದೆ. ನೀನ್ ಯಾವಾಗ ಹೋಗಿದೆ ಟಿವಿ ನೋಡೋಕೆ? ಸಾರಿ, ಅಲ್ಲಿ ಅವಳು ಟಿವಿ ನೋಡ್ತಾ ಇರೋದಕ್ಕೆ. ಏನೋ ಹಾಕವನ್ ಹೇಳು ಮುಂದಕ್ಕೆ. ನಿಮ್ಮ ಅಜ್ಜಿ ಅವಾಗಿಂದ ವೇಟ್ ಮಾಡ್ತಾ ಇದೀನಿ, ರಿಪ್ಲೈನೇ ಇಲ್ಲ. ಪ್ರಾಕ್ಟೀಸಿಂಗ್ ಡ್ಯಾನ್ಸ್. ಯಾರು ಆ ಕಡೆ? ಯಾರ ಕಡೆಯಿಂದ ಅಂತ ಹೇಳು. ಓಕೆ ಸಾರಿ, ಐ ವಾಸ್ ಪ್ರಾಕ್ಟೀಸಿಂಗ್ ಡ್ಯಾನ್ಸ್ ಅಂದ್ರೆ ಇವನಂತೂ ಅಲ್ಲ. ನೀ ಅದನ್ನ ಕ್ಲಿಯರ್ ಆಗಿ ಹೇಳು. ಮ್ಯಾಡಿ, ಓ ಗ್ರೇಟ್, ಸ್ನ್ಯಾಪ್ ಹಾಕು. ಐ ವಿಲ್ ಡ್ಯಾನ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾನು ಅಷ್ಟೇ, ಐ ವಾಚ್. ಏನ ಓ ನಿಜ, ನೀನ್ ಕಳ್ಸು ನೋಡೋಣ. ಏನ್ ಕೇಳಿದ್ಯಾ? ಸಖತ್ತಾಗಿ ಆಡ್ತಾರೆ. ಕಂಟಿನ್ಯೂ. ನೀನ್ ಕಳ್ಸು ನೋಡೋಣ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ. ನೀನ್ ಯಾವ್ದು ಮೇನ್ ಚಾಟ್ ಓದ್ಬೇಕು. ನೀನ್ ಏನಾದ್ರು ಸ್ಪೈಸಿ ಆಗಿರೋದು. ನೋ ಸ್ಪೈಸಿ. I got it. ಅವನ್ ಮಕ್ಕ ನೋಡು. ಬಂತು. Hey, oi. See, I'm playing a very big, intelligent game. ಎರಡು ಒಂದೇನೆ. ಗುಡ್ ಮಾರ್ನಿಂಗ್. ಆ ಕಡೆಯಿಂದ ಈ ಕಡೆಯಿಂದ ಗುಡ್ ಮಾರ್ನಿಂಗ್ ಬೇಬಿ. ಓ ಶಿಟ್. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಕಾಫಿ, ಐ ಆಮ್ ಸ್ಟಿಲ್ ಇನ್ ಬ್ಯಾಡ್. ಅದು ಫೋಟೋ ತರ್ಸು. ಇಲ್ಲ, ಒನ್ ಟೈಮ್ ವಾಚ್. ಓಕೆ. ಇವನು ಒಂದ್ಸರಿ ಫೋಟೋ ಹಾಕೋಣ, ಒನ್ ಟೈಮ್ ವಾಚ್. ಲೊಕೇಶನ್ ಕಳ್ಸು.
ಎಲ್ಲಿದ್ರು ಮಚ್ಚ? ಲೊಕೇಶನ್ ಕಳ್ಸಿ ಈಗ ಓಕೆನಾ ಅಂತ ಕಳ್ಸಿ ಅವರು ನಾವು ಅಂತ ಕಳಿಸ್ತಾವನೆ ಇದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಗುಡ್ ಮಾರ್ನಿಂಗ್, ಹೌ ಆರ್ ಯು ನೌ? ಮತ್ತೆ ವೆರಿ ಗುಡ್ ಮಾರ್ನಿಂಗ್ ಟು ಯು, ಬೆಟರ್ ನೌ. ಆಫೀಸ್ಗೆ ಹೋಗ್ತೀಯಾ? ಜಸ್ಟ್ ನೌ ಲಾಗ್ಡ್ ಇನ್. ಓಕೆ ಮಾ, ಟೇಕ್ ಕೇರ್. ವಾಟ್ ಯು ಡೂಯಿಂಗ್? ಓಹೋ, ವಾಟ್ ಯು ಡೂಯಿಂಗ್? ನಾನ್ ನೋಡಿ ಹೆಂಗಿದ್ದೀನಿ, ಅಣ್ಣ ಕಳ್ಸಿರೋದಿದು. ಅಲ್ಲಿ ನೋಡಿ ಹೆಂಗ್ ಕೂತಿದ್ದೀನಿ, ತೋರ್ಸಿಚ್ಚ ಅವನಕ್ಕೆ ನನ್ನ ಜೊತೆ ಸೆಲ್ಫಿ ಕಳ್ಸ. ಅಲ್ಲಿ ನೋಡಿ ಹೆಂಗ್ ಕೂತಿದ್ದೀನಿ ನಾನು. ಯಾಕೆ ಹೋದೆ? ರೆಸ್ಟ್ ಮಾಡ್ಬೇಕು ತಾನೇ. ಸಾಕು, ಅವನ್ ವಿಷಯನೇ ಗೊತ್ತಿರ್ಲಿಲ್ಲ. ಬೇಬಿ ಹೇಳು. ಓಯ್ ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಎಲ್ರು. ಇರೋ, ಬೇಗ ಹೇಳು ಏನ್ ಬೇಕು ಅಂತ. 100% ದೇವ್ರು ಸರ್, ಅವ್ರಲ್ಲಿ ಏನೋ ಒಂದ್ ಶಕ್ತಿ ಇದೆ ಸರ್. ನೋಡಪ್ಪ, ಮತ್ತೆ ಬಾ ಗ್ಲಾನ್ಸ್ಗೆ ಹೋಗಿ ಮಧ್ಯಾಹ್ನ ಮೇಲೆ ಫ್ರೀ. ಓಕೆ. ಆಮೇಲೆ ಏನೋ ಒಂದು ವಿಡಿಯೋ ಬಂದಿದೆ, ಅಣ್ಣ ಫುಲ್ ಹಾರ್ಟ್ ಕೋತಿಗೆ ಕಣ್ಮುಚ್ಚಿರೋದು ಎಮೋಜಿ ಕಳ್ಸೋನೆ. ಹೌಸ್ ಇಟ್ ಗಾರ್ಜಿಯಸ್? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ವಾವ್, ಯಾವ್ದಕ್ಕೋ? ಟು ಮೈ ಫೇವರೇಟ್ ಗರ್ಲ್ ಹೂಸ್ ನಾಟ್ ಮೈ ಗರ್ಲ್ ಫ್ರೆಂಡ್ ಬಟ್ ಸ್ಟಿಲ್ ಗಿವ್ಸ್ ಮೀ ಬಟರ್ಫ್ಲೈಸ್ ಸಮಟೈಮ್ಸ್. ಯಾರು ಕಳ್ಸಿರೋದು? ಅಣ್ಣ ನನಗಿದ್ರ ಒಂಥರ ಸಂತೋಷ. ಇನ್ನೊಂದ್ಸರಿ ಹೌದು. ಹ್ಯಾಪಿ ಬರ್ತ್ಡೇ ಟು ಮೈ ಫೇವರೇಟ್ ಗರ್ಲ್ ಹೂಸ್ ನಾಟ್ ಮೈ ಗರ್ಲ್ ಫ್ರೆಂಡ್ ಬಟ್ ಸ್ಟಿಲ್ ಗಿವ್ಸ್ ಮೀ ಬಟರ್ಫ್ಲೈಸ್ ಸಮಟೈಮ್ಸ್. ಮಚ್ಚ ಚಾಟ್ ಜಿಪಿಟಿ ಹಾಕೊಟ್ರು 100% ಚಾಟ್ ಜಿಪಿಟಿ ಹಾಕೋಣ. ಎಮೋಜಿ ಬಂದೈತೆ ಅಂದ್ರೆ 100% ಚಾಟ್ ಜಿಪಿಟಿ. ಹೌ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. Wishing this year brings you success, happiness and endless growth. Love you lots. ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಇಷ್ಟೊಂದೆಲ್ಲ ಟೈಪ್ ಮಾಡಿ ಕಳಿಸ್ತಾವ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಾಡಿ. ಇಷ್ಟೊಂದೆಲ್ಲ ಫೋನ್ ಮಾಡಿದ್ರು. ಹಂಗಾರೆ ನೀನ್ ಫೋನ್ ಮಾಡಿರ್ಲಿಲ್ವಾ? ಮಾಡಿರ್ಲಿಲ್ಲ ಕಣ, ಬೋಸ್ರ ಹಂಗೆ. ಕಾರ್ಯಕ್ರಮ ನೋಡಿದವರೆಲ್ಲ ನನ್ನ ಹುಡ್ಕೊಂಡ್ ಬಂದು ಎಕಡೆ ತಗೊಂಡು ಹೊಡಿಬೇಕಾಗಿ ವಿನಂತಿ. ನೀನು 2 ಸರಿ 3 ಲೈನು ಏನೋ ಒಂದ್ ಮಾಡಿ ಕಳ್ಸಿದ್ಯಾ ಅಂದ್ರೆ ಅವರು ಎಷ್ಟು ಹ್ಯಾಪಿ ಬರ್ಡೇ ಮಾಡಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಸಾಕು ಗೈಸ್, ಸಾಕು ಸದ್ಯಕ್ಕೆ. ನೋವು ಬಂದ್ಬಿಡ್ತು ಗೈಸ್, ಸಾಕು ಇವತ್ತಿಗೆ. ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, ನನ್ನ ಫೋನ್ ಅಲ್ಲಿ ಇತ್ತು, ಲ್ಯಾಪ್ಟಾಪ್ ಇಲ್ಲಿದೆ. ಸೊ ಬೆನ್ನು ನೋವ್ತಾ ಇತ್ತು ಅಂತ ಇಲ್ಲಿ ಬಂದು ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ಬಾಯ್ಸ್ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಅದನ್ನ CCTV ಫುಟೇಜ್ ಇಂದ ತೆಗ್ದು ಹಾಕಿದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ವಾವ್, ನೈಸ್. ನನ್ನ ಮಗ ಅಂತೂ ಇಂತೂ ಇವತ್ತು ನಕ್ಕಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನಗ್ತಾ ಇರಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಈ ವಿಡಿಯೋನ ಶೇರ್ ಮಾಡ್ತಾ ಇರಿ, ಕಮೆಂಟ್ ಹಾಕೋದನ್ನ ಮಿಸ್ ಮಾಡಕ್ಕೆ ಹೋಗಬೇಡಿ. ಇದೇ ಥರ ಬೇಕು ಅಂದರೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಗೆ ಬೆನ್ನು ಹೋಗ್ತಾ ಇದೆ, ಅದಕ್ಕೆ ಹಿಂಗೆ ಕೂತಿದ್ದೀನಿ. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.